ತಾಯಿ ಆದವಳು ಮಕ್ಕಳನ್ನ ಪೋಷಿಸ್ತಾಳೆ, ಬದುಕನ್ನ ಸರ್ವನಾಶ ಮಾಡಲ್ಲ. ಈಗಾಗ್ಲೇ ನನ್ನ ಬದುಕನ್ನ ಸರ್ವನಾಶ ಮಾಡಾಗಿದೆ, ಈಗ್ಲೂ ಅದನ್ನೇ ಮಾಡೋದಕ್ಕೆ ಕೊಟ್ಟಿದ್ದೀರಾ? ಚಂದ್ರು, ಇವ್ನ್ ಮಾತಾಡ್ತಿರೋದು ನೋಡ್ತಾ ಇದ್ದು ಸುಮ್ನೆ ನಿಂತಿದ್ದೀರಲ್ಲ. ಇನ್ನೇನ್ ಮಾಡು ಅಂತೀಯ ರಾಜೇಶ್ವರಿ? ಮನೆಗ್ ಬಂದ್ ಮಹಾಲಕ್ಷ್ಮಿನ ಹೊರಗಡೆ ಹಾಕಿದ್ಯಲ್ಲ, ನಿನ್ಗೇನು ಆತ್ಮಸಾಕ್ಷಿ ಅನ್ನೋದೇ ಇಲ್ವಾ? ಅವಳು ಏನ್ ತಪ್ಪು ಮಾಡಿದಾಳೆ ಅಂತ ಹೀಗೆಲ್ಲ ನಡ್ಕೋತಿದ್ಯಾ? ನನ್ನ ಪ್ರಶ್ನೆ ಮಾಡ್ತಾ ಇದ್ದೀರಲ್ಲ, ಯಾಕೆ ಅವನ್ನ ಪ್ರಶ್ನೆ ಮಾಡ್ತಾ ಇಲ್ಲ? ಮನೆ ಹಾಳು ಮಾಡಿರೋ ಕೆಲಸ ಮಾಡಿರೋನ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ? ರಾಜೇಶ್ವರಿ, ಈಗಾಗ್ಲೇ ಇದ್ರ ಬಗ್ಗೆ ಹೇಳೋದೆಲ್ಲ ಹೇಳಾಗಿದೆ. ಇನ್ಮೇಲೆ ಅದ್ರ ಬಗ್ಗೆ ಮಾತಾಡೋ ಅವಶ್ಯಕತೆನೇ ಇಲ್ಲ. ಅವಶ್ಯಕತೆ ಇದೆ. ನಾನ್ ನೋಡಿರೋ ಹುಡುಗಿನ ಮದ್ವೆ ಆಗದೆ ಈ ಹಾಳಾದವಳನ್ನ ಮದ್ವೆ ಆದ್ನಲ್ಲ, ಅದನ್ನ ಪ್ರಶ್ನೆ ಮಾಡ್ಬೇಕು. ಸರಿ, ಮದುವೆ ಆದವನ್ ಆದ, ಕಟ್ಟಿರೋ ಮಾಂಗಲ್ಯನ ಅಲ್ಲೇ ಕಿತ್ತು ಬಿಸಾಕ್ ಬಾ ಅಂದ್ರು, ಮನೆಗ್ ಕರ್ಕೊಂಡ್ ಬಂದಲ್ಲ, ಅದನ್ನ ಪ್ರಶ್ನೆ ಮಾಡ್ಬೇಕು. ಆದ್ರೆ ಯಾವ ಪ್ರಶ್ನೆಗೆ ಉತ್ತರ ಸಿಗಲ್ಲ ಅಂತ ಗೊತ್ತಿದ್ದೆ ನಾನು ಈ ರೀತಿ ಮಾಡಿರೋದು. ನಾನ್ ನಿಮಗ್ ಮೊದ್ಲೇ ಹೇಳಿಲ್ವಾ ಅವಳಿ ಮನೇಲಿ ಇರ್ಬಾರ್ದು, ಕಟ್ಟಿರೋ ತಾಳಿನ ಕಿತ್ತು ಬಿಸಾಕ್ ಬನ್ನಿ ಅಂತ? ನೀವ್ ನನ್ ಮಾತ್ ಕೇಳಿದ್ರ? ಅದಕ್ಕೆ ನಾನು ಹೀಗ್ ಮಾಡಿರೋದು. ಆ ರೈಟ್ಸ್ ಇವ್ರಿಗಿಲ್ಲ ಅನ್ನೋದನ್ನ ಹೇಳಿದ. ಯಾಕಿಲ್ಲ? ನಾನ್ ಈ ಮನೆ ಯಜಮಾನಿ, ಯಾರಿಲ್ಲಿ ಇರ್ಬೇಕು ಇರ್ಬಾರ್ದು ಅಂತ ಡಿಸೈಡ್ ಮಾಡೋ ಹಕ್ಕು ನನಗಿದೆ. ಇಂತ ಕಿತ್ತೋಗಿರೋ ಅಧಿಕಾರಕ್ಕೆಲ್ಲ ತಾರಕ್ನ ಒಂದು ಸಣ್ಣ ಕೂದಲು ಕೂಡ ಅಲ್ಲಾಡಲ್ಲ ಅಂತ ಹೇಳಿದ.